नमस्ते सारे ध्यानार्थियों को स्वागत सुस्वागत अपने इस ग्लोबल पिरामिड मेडिटेशन में। कंग्रेचुलेशन। क्यों बताओ? आज हमारा 500 मेंबर्स हो गए और एक नई मैडम जुड़ी है, उनका मैं इंट्रोडक्शन कराती हूँ, वो खुद करेंगे। उनका नाम भी अन्नपूर्णा है। आज हमें एक मॉर्निंग क्लास ली थी, उसमें मैडम मिली थी, दिन में बात भी करें हम। अभी अपने कन्नड़ के है, कन्नड़ में भी बोल सकते हो, हिंदी में कंफर्टेबल नहीं है तो। ओके मैडम। अन्नपूर्णा जी प्लीज अनम्यूट करिए आप। नमस्ते मैम। नमस्ते नमस्ते। आप अपना ಮ್ಯಾಮ್ बात रखेंगे, ಹೇಳ್ತೀರಾ ನಿಮ್ಮ ಬಗ್ಗೆ? ಹಾ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಶೇರ್ ಹಾ ಮಾಡಿ. ಸರಿ ಸರಿ. ಈ ವಿಡಿಯೋ ಆನ್ ಮಾಡ್ಕೊಳಕ್ಕೆ ಪಾಸಿಬಲ್ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಯಾರ್ಯಾರು ಯಾವ ರೀತಿ ಸಿಗ್ತಾರೆ ಅಂತ ಗೊತ್ತಾಗಲ್ಲ ನಮ್ಮ ಲೈಫಲ್ಲಿ. ಅದಕ್ಕೊಂದು ಎಕ್ಸಾಂಪಲ್ ಇವರು ಮೇಡಮ್, ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಚೆನ್ನಾಗಿ. ಯಾರು ಆಧ್ಯಾತ್ಮದಲ್ಲಿ ಇದಾರೆ ಅವ್ರಿಗಂತೂ ತುಂಬಾ ಟಚ್ ಆಗುತ್ತೆ. ಮೇಡಮ್ ನೀವು ಮಾತಾಡಿ, ಟೈಮ್ ಬೇಕಾ ನಿಮ್ಗೆ? ಏನು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ. ಮಾಸ್ಟರ್ಸ್ ಅವ್ರು ಬರೋವರೆಗೂ ಈಗಲೂ ಇನ್ನು ನಾವು ಪೂರ್ಣಿಮಾ ಧ್ಯಾನನ ಮಾಡ್ಬೋದು, ಇವತ್ತು ನಾಳೆ. ಪೂರ್ಣಿಮಾ ಎನರ್ಜಿ 2 days ಬಿಫೋರ್ ಇರುತ್ತೆ, 3 days. ಕೆಲವೊಬ್ರು 3 days ಮಾಡ್ತಾರೆ, ಬಿಫೋರ್ ಅಂಡ್ ಆಫ್ಟರ್. ಕೆಲವರು 2 days ಮಾಡ್ತಾರೆ. ನಿನ್ನೆ ಪೂರ್ಣಿಮಾ ಅಂದ್ರೆ ಇವತ್ತು ಕೂಡ ನಾವು ಪೂರ್ಣಿಮಾ ಧ್ಯಾನನ ಜಾಸ್ತಿ ಹೊತ್ತು ಮಾಡಿ ಅದರ ಅನುಭವನ ಪಡ್ಕೋಬಹುದು. ಮ್ಯಾಮ್ ವಾಯ್ಸ್ ಕೇಳಿಸ್ತದೇನಾ ಮ್ಯಾಮ್? ಹಾ ಎಸ್, ಕೇಳಿಸ್ತಾ ಇದೆ. ಎಸ್ ಮ್ಯಾಮ್. ಓಕೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಬರುತ್ತಲ್ವಾ ಮ್ಯಾಮ್ ಎಲ್ರಿಗೂ? ಹಾ ಈಗ ಜಾಯ್ನ್ ಆಗಿರೋರಿಗೆಲ್ಲ ಬರುತ್ತೆ, ನಾನು ನಿಮ್ಗೆ ಪಿನ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮ್ಯಾಮ್ ನನ್ನ ಹೆಸರು ಅನ್ನಪೂರ್ಣ ಅಂತ, ನಂದು ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪಾಯಿಂದ ಮಾತಾಡ್ತಾ ಇರೋದು. ನಾನು 1 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಮ್ಯಾಮ್. ಆಕ್ಚುಲಿ 2006 ಅಲ್ಲಿ ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿನೇ ನಾನು ಧ್ಯಾನ ಮಾಡಿದ್ದೆ, ಅವಾಗೆ ಶುರು ಮಾಡಿದ್ದು. ಅವಾಗ 20 days ಅಷ್ಟೇ ಮಾಡಿದ್ದು. 20 days ಅಲ್ಲಿ ನನ್ಗೆ ವಿಜುವಲೈಸ್ ಇದು ವಿಷನ್ಸ್ ಎಲ್ಲ ಕಾಣಿಸ್ತು ಮ್ಯಾಮ್. ನನ್ಗೆ ಹಿಮಾಲಯ ಪರ್ವತ, ಒಂದು ಎಲ್ಲೋ ಕಲರ್ ಫ್ಲವರ್ಸ್, ನಾನು ಎಲ್ಲೂ ಇದುವರೆಗೂ ನಾನು ಆ ಫ್ಲವರ್ಸ್ ಎಲ್ಲೂ ನೋಡಿಲ್ಲ, ಅಷ್ಟು ಒಳ್ಳೆ ಫ್ಲವರ್ಸ್. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ನಂಗೆ ಎಕ್ಸೈಟ್ಮೆಂಟ್ ಏನೋ ಗೊತ್ತಿಲ್ಲ, ಯಾರ ಹತ್ರ ಹೇಳ್ಬೇಕಂತ ನನ್ಗೆ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾನು ಧ್ಯಾನ ಮಾಡೋದೇ ಬಿಟ್ಬಿಟ್ಟೆ, ನಾನು ಅವಾಗಿಂದ ಮಾಡಕ್ ಆಗಿಲ್ಲ ನನಗೆ. ತಿರ್ಗಾ ಈಗ 1 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4:20 5:25 ಮಾಡ್ತಾ ಇರೋದು. ಈಗ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಆದ್ರೆ, ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ. ಆಕ್ಚುಲಿ ಧ್ಯಾನ ಮಾಡೋದ್ರಿಂದ ಡಿಪ್ರೆಷನ್ ಇಂದ ಹೊರಗಡೆ ಬರ್ತೀವಿ ಅಂತ ಅನ್ನೋದು ಗೊತ್ತಿತ್ತು ನನಗೆ. ಆದ್ರೆ ನನ್ಗೆ ಒಬ್ರು ಮಾಸ್ಟರ್ ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು, ಯಾರಾದ್ರೂ ಒಬ್ರದ್ದು ಗೈಡೆನ್ಸ್ ಬೇಕು, ನನಗೊಬ್ಬ ಗುರು ಬೇಕು ಅಂತ ನಂಗೆ ತುಂಬಾ ಮನಸ್ಸಿಗೆ ಅನಿಸ್ತಾ ಇತ್ತು. ಆಗ ಗುರುಗಳವರು ಅವ್ರಿಗೆ ಕೇಳಿದ್ರೆ, ಅವರು ಬಂದು ನನ್ನನ್ನೇ ಒಂದ್ ಮಾಸ್ಟರ್ ಮಾಡಿ ಕುಂದರ್ಸ್ಬಿಟ್ರು, ನೀವೇ ಕ್ಲಾಸ್ ತಗೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ಪತ್ರಿಜಿ ಗುರುಗಳದ್ದು ಒಂದ್ ವಿಡಿಯೋ ನೋಡ್ದೆ. ನಿಮ್ಗೆ ಎ ಗೊತ್ತಿದ್ರೆ ಎ ಹೇಳ್ಬೇಕು, ಬಿ ಗೊತ್ತಿದ್ರೆ ಬಿ ಹೇಳ್ಬೇಕು, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನ ನೀವು ಪ್ರಚಾರ ಮಾಡಿದ್ರೆ. ಎಸ್ ಮ್ಯಾಮ್. ಅದಕ್ಕೆ ನನ್ಗೆ ಸರಿ ಅಂತ ಹೇಳಿ ಕಣ್ ಮುಚ್ಕೊಂಡ್ ಕೂತ್ಕೊಂತಿದ್ದೆ. ಕಣ್ ಮುಚ್ಕೊಂಡ್ ಕೂತ್ಕೊಂಡಾಗ ನನ್ಗೆ ತುಂಬಾ ಸರಿ ಗೊತ್ತಾಗಿಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಮಾಸ್ಟರ್ಸ್ಗೆ ನಾನು ಮನ್ಸಲ್ಲೇ ಅನ್ಕೊಂತಿದ್ದೆ, ಸೊ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಏನ್ ಮಾತಾಡ್ಬೇಕು ಅಂದ್ರೆ ನೀವೇ ಮಾತಾಡ್ಸಿ ಅಂತ ಹೇಳಿ. ಸೊ ಅದೇ ರೀತಿ ಮ್ಯಾಮ್ ಧ್ಯಾನ ಮಾಡ್ತಾ ಮಾಡ್ತಾ ನಾನು ಧ್ಯಾನ ಮಾಡ್ತಾ ಬೇರೆಯವ್ರಿಗೆ ಕೂಡ ಕ್ಲಾಸ್ ತಗೋತಾ ಇದ್ದೆ ಮ್ಯಾಮ್. ನಾನು ಕಂಟಿನ್ಯೂಸ್ ಆಗಿ ತಗೊಂತಿದ್ದೆ. ಹಂಗಾದಾಗ ನನ್ಗೆ ತುಂಬಾ ಎನರ್ಜಿ ಎಲ್ಲ ತುಂಬಾ, ಬೇರೆಯವ್ರಿಗೆ ಕ್ಲಾಸ್ ತಗೊಂಡಾಗೆಲ್ಲ ನಂಗೆ ಎನರ್ಜಿ ಜಾಸ್ತಿ ಬರ್ತಾ ಇತ್ತು ಮ್ಯಾಮ್.
ಸೊ ನಾನು ಯಾವಾಗ್ಲೂನು ಈ ಪಿರಮಿಡ್ ಕಾಪರ್ ಪಿರಮಿಡ್ ಕ್ಯಾಪ್ ಇಟ್ಕೊಂಡೇನೆ ನಾನು ಧ್ಯಾನ ಮಾಡೋದು. ಎನರ್ಜಿ ಎಲ್ಲ ತುಂಬಾ ಚೆನ್ನಾಗ್ ಬರೋದು ನನ್ಗೆ. ಬ್ರಹ್ಮನಾಡಿಯಿಂದ ಎನರ್ಜಿ ಎಲ್ಲ ಪಾಸ್ ಆಗೋದು ನಂಗೆ ಗೊತ್ತಾಗ್ತಾ ಇತ್ತು. ಸೊ ನನ್ಗೆ ಲೋ BP ಇತ್ತು ಮ್ಯಾಮ್. ನನ್ಗೆ ಫಸ್ಟ್ ಡೆಲಿವರಿ ಆದಾಗಿಂದನೂ ನನಗೆ ಲೋ BP ಬಂದಿದ್ದು. ಆ ಲೋ BP ನನ್ಗೆ ಕಡಿಮೆ ಆಗಿದೆ. 90%, 99% ಕಡಿಮೆ ಆಗಿದೆ. ಅಂಡ್ ಮೈಗ್ರೇನ್ ಇತ್ತು. ತುಂಬಾ ತಲೆನೋವು ವಿಪರೀತ, ನಂಗೆ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು. ಆ ಮೈಗ್ರೇನ್ ಕೂಡ ಈಗ ಕಡಿಮೆ ಆಗಿದೆ ಮ್ಯಾಮ್. ನನ್ಗೆ ಕಂಪ್ಲೀಟ್ ಆಗಿ ಕವರ್ ಆಗಿದೆ ಮೈಗ್ರೇನ್. ಆಗುತ್ತೆ, 0.1% 100%. ಕೂಡ ಇಲ್ಲ. ಹಾ ಮ್ಯಾಮ್, 0.1% ಕೂಡ ಇಲ್ಲ, ಕಡಿಮೆ ಆಗಿದೆ. ನಾನು ಆಲ್ರೆಡಿ ಬೆಳಿಗ್ಗೆ ಡಿಸ್ಕಸ್ ಮಾಡ್ದೆ ಮ್ಯಾಮ್ ನಿಮ್ಗೆ. ಯಾವಾಗ ನಮ್ಗೆ ಬೇರೆಯವ್ರು ತುಂಬಾ ಜನ ಕಾಲ್ ಮಾಡಿ ಹೇಳ್ತಾ ಇದ್ರು ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿದೆ. ಸೊ ಕೆಲವೊಬ್ರು ನರಗಳ ವೀಕ್ನೆಸ್ ಇತ್ತಂತೆ, ಅವರು ಸುಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಂತೆ. ಎಲ್ಲಾ ಡಾಕ್ಟರ್ಸ್ ತೋರ್ಸಿದ್ರು, ಎಲ್ಲಾರ್ನು ತೋರ್ಸಿದ್ರು ಕೂಡ ಕಡಿಮೆ ಆಗಿಲ್ಲ. ಆ ನೋವು ತಡ್ಕೊಳಕ್ ಆಗ್ದೇನೆ ಸುಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ರಂತೆ. ಅವರು ಪ್ರತಿದಿನ ಧ್ಯಾನ ಮಾಡಿ ಮಾಡಿ ಅವ್ರಿಗೆ ಯಾವ್ದು ಇವಾಗ ಯಾವ ಒಂದು ಟ್ಯಾಬ್ಲೆಟ್ ತಗೊಳ್ದೇನೆ ಅವ್ರಿಗೆ ಧ್ಯಾನನೇ ಮಾಡ್ತಾ ಇದಾರೆ. ಅದೇ ಅವ್ರಿಗೆ ಒಂದು ಸಂಜೀವಿನಿ ಅಂತಾನೆ ಹೇಳ್ಬೋದು. ಅವರು ಹಾ ಮ್ಯಾಮ್, ಪ್ರತಿಯೊಬ್ರುನು ಕಾಲ್ ಮಾಡಿ ಅವ್ರದ್ದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವ್ರಿಗೆ ಯಾರಿಗೋ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ 41 days ನಾವು ಮಂಡಲ ಧ್ಯಾನ ಅಂತ ಮಾಡಿದ್ವಿ. ಆ 41 ಅವತ್ತಿನ ದಿನಾನೇ ಮಂಡಲ ಧ್ಯಾನದ ಮುಕ್ತಾಯ ದಿನನೇ ಅವ್ರ ಹಸ್ಬೆಂಡ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂತಂತೆ. ಎಲ್ರು ಕಾಲ್ ಮಾಡಿ ಈ ತರ ಚೆನ್ನಾಗಿದೆ ಧ್ಯಾನ ಅಂತ ಹೇಳಿದಾಗ ತುಂಬಾ ಸಂತೋಷ ಆಗ್ತಿತ್ತು. ಎಲ್ರು ತುಂಬಾ ಹಿರಿಯರೇ ನನ್ಗಿಂತ. ಎಲ್ಲರೂ ಬ್ಲೆಸ್ ಮಾಡ್ತಿದ್ರು, ನೀನು ನಿಮ್ದ ಗಂಡ ಮಕ್ಳು ಎಲ್ಲ ಚೆನ್ನಾಗಿರ್ರಿ ಅಂತ ಹೇಳಿ. ಸೊ ತುಂಬಾ ಸಂತೋಷ ಆಗ್ತಿತ್ತು ಮ್ಯಾಮ್, ಬಹಳ ಖುಷಿ ಆಗ್ತಿತ್ತು. ಆದ್ರೂ ಎಲ್ಲೋ ಏನೋ ಕಡಿಮೆ ಅಂತ ನನ್ ಮನ್ಸಿಗೆ ಅನಿಸ್ತಾ ಇತ್ತು. ತೃಪ್ತಿ ಅಂತ ಇರ್ಲಿಲ್ಲ. ಇಷ್ಟೆಲ್ಲಾ ಹೇಳಿದ್ರೆ ಏನೋ ಕಡಿಮೆ ಅನಿಸ್ತಿದೆ ಅಂತ. ಅವ ನನ್ ಪತ್ರಿಜಿ ಗುರುಗಳಿಗೆ ಮನ್ಸಲ್ಲಿನೇ ಅನ್ಕೊಂಡೆ, ನನ್ಗೆ ಇಷ್ಟೆಲ್ಲಾ ಸಂತೋಷ ಸಿಗ್ತಾ ಇದೆ, ಆದ್ರೂನು ತೃಪ್ತಿ ಅನ್ನೋದು ನನ್ಗೆ ಆ ಭಾವನೆ ಬರ್ತಾ ಇಲ್ಲ ಅಂತ. ಅವಾಗ ಸಾರು ಅನ್ಕೊಂಡಿದ್ದು ಎಷ್ಟು ಫ್ರೀಕ್ವೆನ್ಸಿ ಬೇಗ ಕನೆಕ್ಟ್ ಆಗಿದೆ ಅನ್ಸುತ್ತೆ. ನನ್ಗೆ 45 minutes ಅಲ್ಲಿ ನನಗೆ ಕಾಲ್ ಬಂತು ಶ್ರೀಧರ್ ಸರ್ ಕಡೆಯಿಂದ. ಆನ್ಲೈನ್ ಅಲ್ಲಿ ನಾವು ಮಕ್ಳಿಗೆ ಕ್ಲಾಸ್ ತಗೊಳ್ಳೋಣ, ಸ್ಕೂಲ್ ಮಕ್ಳಿಗೆ ಅಂತ. ಓಕೆ ಅಂತ ಹೇಳಿ ನಾವು ಸಾಟರ್ಡೆ ಕ್ಲಾಸ್ ಎಲ್ಲ ತಗೊಂತಾ ಇದೀವಿ ನಮ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲ. ಫಸ್ಟ್ ಗೆ ಕ್ಲಾಸ್ ತಗೊಂಡಿದ್ದು 2000 ಮಕ್ಳಿಗೆ ಒಟ್ಟಿಗೆನೆ ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಂಡಿದ್ವಿ. ಆ ಮಕ್ಳಿಗೆ ಕ್ಲಾಸ್ ತಗೊಂಡಾಗ ಅವ್ರಿಗೆ ಹೇಳ್ದಾಗ ನನ್ಗೆ ಆತ್ಮ ಸಂತೃಪ್ತಿ ಅನ್ನೋದು ಸಿಕ್ತು. ಅದು ಆನಂದ ಏನಿರುತ್ತಲ್ವಾ, ಅದ್ ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ನಾವ್ ಹೇಳಿದ್ರೆ ಬೇರೆ ಎಕ್ಸ್‌ಪ್ರೆಸ್ ಮಾಡಕ್ ಆಗಲ್ಲ. ಅನ್ಸುತ್ತೆ. ನಿಜಾನೇ, ಎಸ್ ಮ್ಯಾಮ್. ನಿಜವಾಗ್ಲೂ. ಅದ್ ಆನಂದದ ಅನುಭೂತಿ ಅಂತ ಏನ್ ಇರುತ್ತಲ್ಲ, ಆತ್ಮಕ್ಕೆ ಸಂತೃಪ್ತಿಯನ್ನ ಸಿಗೋದು ನಾವು ಬೇರೆಯವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನ ಸ್ವತಃ ಅನುಭವಿಸಿದಾಗ ಮಾತ್ರನೇ Yes. ಗೊತ್ತಾಗೋದು. ದೈವಿ ಗುಣ ತುಂಬಾ ಅಷ್ಟು ಖುಷಿ ಈಸಿ ಆಯ್ತು. ಎಕ್ಸ್‌ಪ್ರೆಸ್ ಮಾಡಕ್ಕೂ ಆಗಲ್ಲ, ಅನುಭವಿಸಕ್ಲೇ ಗೊತ್ತಾಯ್ತು. ನನಗೂ ಬಹಳ ಖುಷಿ Yes, ಆಯ್ತು ma'am. ನಿಮ್ ಜೊತೆ ಮಾತಾಡಿ. ನೀವು ರೆಸ್ಪಾಂಡ್ ಮಾಡಿದ್ರಲ್ಲ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ. ನೀವು Yes, ನೀವು ma'am. ಮಾಡಿಸ್ತೀರಾ ಇವತ್ತು ಧ್ಯಾನನ? ನನ್ನ ಹಾ ಕ್ಲಾಸ್. sure. ಓಕೆ, ಥ್ಯಾಂಕ್ ಯು. ನೀವ್ ಮಾಡ್ಸಿದ್ರೆ ಇನ್ನೂ ಚೆನ್ನಾಗ್ ಮ್ಯಾಮ್. ಆಕ್ಚುಲಿ ನಿಮ್ ಕ್ಲಾಸ್ ಅಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ ಕ್ಲಾಸ್ಗೆ ನಾವು ತುಂಬಾ ಜನ ಫ್ಯಾನ್ಸ್ ಇದಾರೆ ನಿಮ್ಗೆ. ಒಳ್ಳೆ ಮಾಸ್ಟರ್, ಗ್ರೇಟ್ ಮಾಸ್ಟರ್ ನೀವು. ನಿಮ್ ಎಲ್ಲ ಕ್ಲಾಸ್ ಇದೆ ಅಂದ್ರೆ ತುಂಬಾ ಜನ join ಎಲ್ಲರಲ್ಲೂ ಆಗಿರ್ತೀವಿ. ಆ ಶಕ್ತಿ ಎಲ್ಲರಲ್ಲಿ ಇರುತ್ತೆ, ಅದನ್ನ ನಾವು ಅರ್ತ್ಕೋಬೇಕಷ್ಟೇ. ನಾವು ನಮ್ Yes. ಸಂಸಾರ ಅದು ಇದು ಅಂತ ನಮ್ ಇದ್ರಲ್ಲಿ ಇನ್ವಾಲ್ವ್ ಆಗಿ ಅದು ಮರ್ತು ಬಿಟ್ಟಿರ್ತೀವಿ. ಈಗ ನಮ್ಮ ಗ್ರೂಪ್ ಅಲ್ಲಿ ಕನ್ನಡ ಜನನು ಇದ್ದಾರೆ. ನಾನು ಅಲ್ಲಿ ಬ್ರಾಕೆಟ್ ಅಲ್ಲಿ ಕನ್ನಡ ಕ್ಲಾಸ್ ಅಂತ ಹಾಕಿ ಅದು ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡಿರ್ತೀನಿ. ಹಾಗಾಗಿ ಕನ್ನಡದವರೇನೆ ನೋಡ್ತಾರೆ. ಹಿಂದಿಯವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡಲ್ಲ. ಇವತ್ತು ನಾನು ನಿಮ್ಗೆ ಹಿಂದಿ ನನ್ಗೆ ಹಿಂದಿ ಅರ್ಥ ಆಗುತ್ತೆ, ಮಾತಾಡೋದಿಕ್ಕೆ ಅಷ್ಟಕ್ಕಷ್ಟೇ ಬರೋದು, ಸರಿಯಾಗಿ ಬರಲ್ಲ. ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಮೇ ಬಿ ಇನ್ನೊಂದ್ ರಾಂಗ್ ಮಾತಾಡ್ಬೋದು ಮ್ಯಾಮ್. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ನಾವ್ ಮಾತಾಡ್ತಾ ಹೇಳಿದ್ ಇರೋದು. ಮಾತಾಡಿದ ಅರ್ಥ ಆಗುತ್ತಾನೆ. ನೆಕ್ಸ್ಟ್ Yeah, ಹಿಂದಿ yeah, ಕ್ಲಾಸ್. ಅರ್ಥ ಆಗುತ್ತೆ. ತೆಲುಗುನು ಬರುತ್ತೆ ಬರ್ತೇನಲ್ವಾ ma'am. ನಿಮ್ಗೆ? ಅಲ್ಲಿದ್ದವ್ರು ತೆಲುಗು ಎಲ್ಲ ತುಂಬಾ ತೆಲುಗು ಬರುತ್ತೆ. ತೆಲುಗು Okay. ಬರುತ್ತೆ ಮ್ಯಾಮ್. ಸರಿ ಸರಿ. ಇವತ್ತು ಹಾ ನೀವೇ ಮ್ಯಾಮ್. ತಗೊಳ್ಳಿ ಈಗ class. ನಾನೇ ನಾನು. ಮ್ಯಾಮ್ ಹಾ. ಎಸ್ ಮ್ಯಾಮ್, ಇನ್ನೊಂದು ಹೇಳ್ಬೇಕು ಅಂದ್ರೆ ನಾವು ಸ್ಕೂಲ್ ಅಲ್ಲಿ ಮ್ಯಾಮ್ ಈಗ ಪ್ರತಿ ತಾಲೂಕಿಗೆ BO ಆಫೀಸರ್ ಇರ್ತಾರಲ್ವಾ, ಆ BO ಆಫೀಸರ್ ಕಡೆಯಿಂದಾನೇ ಪರ್ಮಿಷನ್ ತಗೊಂಡಿದೀವಿ. ಆಯಾ ತಾಲೂಕಿನ BO ಆಫೀಸರ್ ಕಡೆಯಿಂದ ಪರ್ಮಿಷನ್ ತಗೊಂಡು ನಾವು ಈಗಾಗ್ಲೇ ಒಂದ್ 15 ತಾಲೂಕಿಗಳಿಗೆ ಆಲ್ರೆಡಿ ಕವರ್ ಮಾಡಿದೀವಿ. ಲಾಸ್ಟ್ ಸ್ಕೂಲ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಆಗೋಕ್ಕಿಂತ ಮುಂಚೆ ನಮ್ಗೆ 30,000 ರಿಂದ 40,000 ಮಕ್ಕಳಿಗೆ
ಸುಮಾರು ನಾವು ಅಂದಾಜ್ ಹಾಕೊಂಡಿರೋದು ಮೇ ಬಿ ಅದಕ್ಕಿಂತ ಜಾಸ್ತಿನೇ ಮಕ್ಳು ಅವ್ರೆಲ್ಲರಿಗೂ ಒಟ್ಟಿಗೆ ಧ್ಯಾನ ಪ್ರಚಾರ ಧ್ಯಾನ ಹೇಳ್ಕೊಟ್ಟಿದೀವಿ. ಪ್ರತಿ ವಾರ ಪ್ರತಿ ಶನಿವಾರನು ಮಕ್ಕಳಿಗೆ ಮೊದಲು ಒಬ್ಬೊಬ್ರು. ಗೊತ್ತಾಗ್ಬೇಕು. ಅದು ಸ್ಕೂಲ್ ಮಕ್ಕಳಿಗೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅದೇನೋ Yes. ಮೊಳಕೆಯಲ್ಲಿ ಅವ್ರನ್ನ ಇದನ್ನ ನೋಡ್ಬೇಕಂತ ಹೇಳ್ತಾರಲ್ಲ, ಮಕ್ಕಳ ಇದನ್ನ ಬೆಳವಣಿಗೆನ ಇನ್ನು ಗಿಡವಾಗಿ ಬಗ್ಗಿದಾಗ ಆಮೇಲೆ ಗಿಡ ಆದ್ಮೇಲೆ ಬಗ್ಗಕ್ ಆಗಲ್ಲ. ಈಗ್ಲೇನೆ ಅವ್ರಲ್ಲಿ ಇದನ್ನ ಹಾಕ್ಬಿಟ್ರೆ ಯಾವ್ದೇ ಕೆಟ್ಟ ದಾರಿಗೆ ಅಂತ ಹೋಗಲ್ಲ, ಆಮೇಲೆ ಡಿಪ್ರೆಷನ್ಗೆ ಹೋಗಲ್ಲ, ಡಿಸ್ಟರ್ಬ್ ಆಗಲ್ಲ. ಓದಲ್ಲಿನೂ ಅವ್ರು ತಮ್ಮದೇ ಆದ ಇದನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಪತ್ರಿ ಸರ್ನು Yes. ಹೇಳಿದ್ದಾರೆ 7-8 ಇಯರ್ಸ್ ಇಂದ ಮಕ್ಕಳಲ್ಲಿ ಧ್ಯಾನನ ಹೇಳ್ಕೊಟ್ಬಿಡಿ ನೀವು. ಬೇರೆ ಯಾವ್ದು ಸಂಕಲ್ಪ ಅಂತ ಆಮೇಲೆ ಯಾವ್ದೇ ರೀತಿಯಾದ ಪ್ರೆಷರ್ ಹಾಕೋಂಗಿಲ್ಲ. ಅವ್ರಿಗೆ ತಂತಾನೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಅಂತ. ಒಳ್ಳೆ ಕೆಲಸ. Yes, ಗ್ರೇಟ್. ma'am. ಈ ಕೆಲಸ ನಮ್ಮ ಟೀಮ್ ಶ್ರೀಧರ್ ಸರ್, ನಾವು ದಿಲೀಪ್ ಸರ್, ಹಾಗೆ ಶೋಭಲತಾ ಮೇಡಮ್, ರೇಖಾ ಮೇಡಮ್ ಅಂತ ಹೇಳಿ ಒಂದು ಟೀಮ್ ಇದೆ ಮ್ಯಾಮ್. ಇದಕ್ಕೆ ಪರೋಕ್ಷವಾಗಿನೂ ತುಂಬಾ ಜನ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದಾರೆ ಮ್ಯಾಮ್. ಆಫೀಸರ್ಸ್ ಕಡೆ ಎಲ್ಲ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿ ಎಲ್ಲ ಮಾಡೋದಕ್ಕೆ ಬರೀ ನಮ್ಮ ಅದೇ ಒಂದ್ ಹೇಳಿದ್ರು ಕರ್ನಾಟಕದಲ್ಲಿ ನೋಡಿ, ಅಷ್ಟೇ. ಮಾರ್ನಿಂಗ್ ಸ್ಕೂಲಲ್ಲೇನೆ ಎವ್ರಿ ಡೇ ತಗೋಬೇಕು ಅನ್ನೋ ಕಂಪಲ್ಸರಿ ರೂಲ್ ಮಾಡ್ಬೇಕು ಅಂತ ಆ ಟೈಮಲ್ಲಿ ಇದು ಆಗಿದ್ದ. ಇವ್ರು ಹೇಳಿದ್ರು. ಹಾ ಮ್ಯಾಮ್, ಆಕ್ಚುಲಿ ಪತ್ರಿಜಿ ಗುರುಗಳದು ಇದು ಆಶಯ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಮ್ಯಾಮ್. ಇದು ನಾವು ಅವರು ತಮ್ಮ ಆಶಯನ ನಮ್ ಮೂಲಕ ಈ ತರ ಮಾಡಿಸ್ತಿದಾರೆ ಅಂತ ನಮಗ್ ಗೊತ್ತಾಯ್ತು ಮ್ಯಾಮ್. ಯಾಕೆ ಅಂದ್ರೆ ನಮಗ್ ಗೊತ್ತಿರ್ಲಿಲ್ಲ ಸರ್ದು ಈ ತರ ಪತ್ರಿಜಿ ಗುರುಗಳದು ಕೂಡ ಮಕ್ಕಳಿಗೆಲ್ಲ ಹೇಳೋದು ಕಾನ್ಸೆಪ್ಟ್ ಅಂತ. ಎಸ್ ಮ್ಯಾಮ್, ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರ್ಲಿಲ್ಲ. ಈ ತರ ನಾವು ಬರೀ ಕರ್ನಾಟಕ ಅಷ್ಟೆಲ್ಲ ಕಂಪ್ಲೀಟ್ ಆಗಿ ನಾವು ಆಲ್ ಓವರ್ ಇಂಡಿಯಾ ನಲ್ಲಿನೇ ಎಲ್ಲಾ ಸ್ಕೂಲ್ ಮಕ್ಕಳಿಗೂ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದು ನಮ್ದೊಂದು ಸಂಕಲ್ಪ ಮ್ಯಾಮ್. ಇದು ನಮ್ಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ನಾವು ಈ ತರ ಪ್ರಚಾರ ಮಾಡ್ತಾ ಹೋಗ್ತಾ ಇದೀವಿ ಮ್ಯಾಮ್. ಅದು ನಮ್ಗೆ ರೀಸೆಂಟ್ ಆಗಿ ಶಿವರಾಮಪ್ಪ ಸರ್ ಕಡೆಯಿಂದ ಆಯ್ತು, ಇನ್ನು ಸೀನಿಯರ್ ಮಾಸ್ಟರ್ಸ್ ಕಡೆಯಿಂದ ಎಲ್ಲ ಗೊತ್ತಾಯ್ತು. ಒಳ್ಳೆ ಹೇಳ್ತಾರೆ ಎಲ್ಲ. ಎಸ್ ಮ್ಯಾಮ್, ಅವ್ರ ಕಡೆಯಿಂದ ಈಗ ಅದು ಪತ್ರಿಜಿ ಗುರುಗಳ ಆಶಯ, ಅದು ನೀವು ಮಾಡ್ತಾ ಇದೀರಿ ಅಂತ. ಆದ್ರೆ ನಮ್ದು ಎಲ್ಲೂ ಪ್ರಚಾರ ಈ ತರ ನಾವು ಯೂಟ್ಯೂಬ್ ಆಯ್ತು ಇದೆಲ್ಲ ಮಾಡ್ಕೊಂಡಿಲ್ಲ ಮ್ಯಾಮ್. ನಮ್ ಝೂಮ್ ಇಲ್ಲ, ಗೂಗಲ್ ಮೀಟ್ ಅಲ್ಲಿ ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಹಾಗಾಗಿ ಅಷ್ಟೊಂದು ಪ್ರಚಾರ ಆಗಿಲ್ಲ. ಗೂಗಲ್ ಮೀಟ್ ಅಲ್ಲಿ ಬಟ್ ಅದನ್ನ ನಾವು ರೆಕಾರ್ಡ್ ಎಲ್ಲ ಮಾಡಕ್ಕಾಗಲ್ಲ, ಅದೊಂದೇ ಡಿಸ್ಅಡ್ವಾಂಟೇಜ್. ಅದರ್ವೈಸ್ ಅದು ಎಷ್ಟು ಬೇಕು ಜನನ ಆಡ್ ಮಾಡ್ಬೋದು. ಟೈಮ್ ಲಿಮಿಟ್ ಎಲ್ಲ ಇಲ್ಲ ನಮಗೆ. ಇದರಲ್ಲಿ ಝೂಮ್ ಅಲ್ಲಿ 40 ಮಿನಿಟ್ಸ್ ಟೈಮ್ ಲಿಮಿಟ್ ಇದೆ. ನಾವು ಪೇಡ್ ಅಂತ ತಗೊಂಡ್ರೆ 1 ಗಂಟೆ 2 ಗಂಟೆ ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ ಇಲ್ಲಿ, ಬಟ್ ಅಷ್ಟೊಂದು ನಾರ್ತ್ ಅಲ್ಲಿ ಪಬ್ಲಿಕ್ ಆಗಿಲ್ಲ. ನಾನು 1-2-3 ಸ್ಕೂಲ್ ಅಪ್ರೋಚ್ ಮಾಡಿದೆ, ಸ್ವಲ್ಪ ಯಾಕೋ ಜನ ಇದನ್ನ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮಾಡಿದೀನಿ ನಾನು 3 ಸ್ಕೂಲ್ಸ್ ಅಲ್ಲಿ. ನಾನು ಹೋಗಿ ಡೈರೆಕ್ಟ್ ಹೋಗಿ ಕೇಳಿದ್ರು, ಅವ್ರು ಪರ್ಮಿಷನ್ ಕೊಟ್ಟಿದ್ರು ಮಾಡ್ಸಕ್ಕೆ. ಅದು ರೆಗ್ಯುಲರ್ ಮಾಡ್ಸಿ ಅಂತ ಹೇಳಿ ಬಂದೆ. ಮಾರ್ನಿಂಗ್ ಟೈಮ್ ನಿಮ್ ಪ್ರೇಯರ್ ಇರುತ್ತಲ್ಲ, ಆ ಟೈಮಲ್ಲಿ ಒಂದು 10 ನಿಮಿಷ ಮಾಡ್ಸಿ, 5 ರಿಂದ 10 ನಿಮಿಷ ಅಷ್ಟೇ. ಅವ್ರು ಎಷ್ಟರ ಮಟ್ಟಿಗೆ ಅದನ್ನ ಮಾಡಿದಾರೋ ನೆಕ್ಸ್ಟ್ ಟೈಮ್ ಹೋದಾಗ ಕೇಳ್ಬೇಕು. ಎಸ್ ಮ್ಯಾಮ್, ಈಗ ನಮ್ದೆಲ್ಲ ಕರ್ನಾಟಕ ಎಲ್ಲ ಕವರ್ ಮಾಡಾದ್ಮೇಲೆ ನಮ್ದು ಇಡೀ ಭಾರತನ ಎಲ್ಲಾ ಮಕ್ಕಳು, ಪ್ರತಿಯೊಬ್ಬ ಮಕ್ಕಳನ್ನು ಧ್ಯಾನ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಮೇಡಮ್. ಅದು ಅದು ಇದಕ್ಕೆ ಹೇಳೋದು ಲೋಕ ಕಲ್ಯಾಣ ಅಂತ ಹೇಳಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಥ್ಯಾಂಕ್ ಯು ಚೆಲ್ಲ. ಧ್ಯಾನ ಮಾಡಿಸಿ. ಓಕೆ. ಯಾರಾದ್ರೂ ಸ್ಪೆಕ್ಸ್ ಹಾಕಿದ್ರೆ ತೆಗ್ದಿಟ್ಬಿಡಿ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಕೆಳಗಡೆ ಕುಳಿತುಕೊಳ್ಳುವವರು ಯಾವ್ದಾದ್ರು ಮ್ಯಾಟ್ ಮೇಲೆ ಕುತ್ಕೋಬೇಕು. ಕತ್ತು ಬೆನ್ನು ನೇರವಾಗಿರಲಿ. ಚೇರ್ ಮೇಲೆ ಕುಳಿತುಕೊಳ್ಳುವವರು 2 ಕಾಲುಗಳನ್ನ ಕೆಳಗಡೆ ಬಿಟ್ಕೊಂಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕುತ್ಕೊಳ್ಳಿ. ಕೈ ಬೆರಳುಗಳನ್ನ ಜೋಡಿಸಿಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನ ತೆಗೆದುಕೊಳ್ಳುವುದು ಬಿಡುವುದನ್ನ ಮಾಡಿ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳನ್ನ ಧ್ಯಾನ ತರಗತಿಗೆ ಆಹ್ವಾನ ಮಾಡೋಣ. ಎಲ್ಲ ಆಸ್ಟ್ರಲ್ ಮತ್ತು ಪಿರಮಿಡ್ ಮಾಸ್ಟರ್ ಗಳನ್ನ ಧ್ಯಾನ ತರಗತಿಗೆ ಆಹ್ವಾನ ಮಾಡೋಣ.
ತ್ರಿಮೂರ್ತಿಗಳನ್ನ, ತ್ರಿಮಾತೆಯರನ್ನ, ಸಪ್ತ ಋಷಿಗಳನ್ನ, ಸಪ್ತ ಋಷಿಗಳ ಪತ್ನಿಯರನ್ನ ಕೂಡ ಧ್ಯಾನ ತರಗತಿಗೆ ಆಹ್ವಾನ ಮಾಡೋಣ. ಸಮಸ್ತ ಗುರುಗಳನ್ನ ಕೂಡ ಧ್ಯಾನ ತರಗತಿಗೆ ಆಹ್ವಾನ ಮಾಡೋಣ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇಂದಿನ ಧ್ಯಾನವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಪಾದದ ಬೆರಳುಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಸಂಪೂರ್ಣ ಕಾಲುಗಳನ್ನ, ಮೀನಖಂಡ ಭಾಗವನ್ನು, ಮೊಣಕಾಲಿನ ಭಾಗವನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ತೊಡೆಯ ಭಾಗವನ್ನು, ಸೂಕ್ಷ್ಮ ಭಾಗವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಸಂಪೂರ್ಣ ಶರೀರವನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ರಿಲ್ಯಾಕ್ಸ್. ಶ್ವಾಸದ ಮೇಲೆ ಗಮನ ಇರಲಿ. ಆಲೋಚನೆಗಳು ಬಂದಾಗ ಕೇವಲ ನಿಮ್ಮ ಶ್ವಾಸದ ಮೇಲೆ ಮಾತ್ರ ಗಮನ ಇರಿಸಿ. ಶ್ವಾಸದ ಮೇಲೆ ಗಮನ ಇರಿಸಿ.
ಶ್ವಾಸದ ಮೂಲಕ ಮುಂದುವರಿಸಿ.
ಶ್ವಾಸದ ಮೇಲೆ ಗಮನ ಇರಿಸಿ. ಆಲೋಚನೆಗಳು ಬಂದಾಗ ಒತ್ತಾಯ ಪೂರ್ವಕವಾಗಿ ಆಲೋಚನೆಗಳನ್ನ ನಿಲ್ಲಿಸಬೇಡಿ. ಕೇವಲ ಶ್ವಾಸ ಶ್ವಾಸ ಶ್ವಾಸ.
masters. Last 30 seconds. ನಿಧಾನವಾಗಿ ಶರೀರ ಪ್ರಜ್ಞೆ ಕಡೆ ಬನ್ನಿ. ಒಂದೊಂದು ಅಂಗಾಂಗಗಳನ್ನು ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡು ಕೈ ಬಿಡಿಸಿ ಕಣ್ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1. ಥ್ಯಾಂಕ್ ಯು. ನಿಮ್ಮ ಶರೀರದ ಅಂಗಾಂಗಗಳಿಗೆ ಕೃತಜ್ಞತೆ ಹೇಳಿ. ಗ್ರ್ಯಾಟಿಟ್ಯೂಡ್. ಅಂಡ್ ಗುರುಗೆ, ನಮ್ಮ ಗುರುಗಳಾದ ಪತ್ರಿದೇವರಿಗೆ ಗ್ರ್ಯಾಟಿಟ್ಯೂಡ್. ಸಪ್ತ ಋಷಿಗಳಿಗೆ ಗ್ರ್ಯಾಟಿಟ್ಯೂಡ್. ನಮ್ಮ ಜೊತೆ ಧ್ಯಾನ ಮಾಡಿರೋ ಎಲ್ಲ ಧ್ಯಾನಾರ್ಥಿಗಳಿಗೂ ಧನ್ಯವಾದ.